ಸ್ಥಳದಲ್ಲಿ ಬುರುಡೆ ರಹಸ್ಯ ಭೇದಿಸೋದಕ್ಕೆ ಎಸ್ಐಟಿ ಹರಸಾಹಸವನ್ನ ಪಡ್ತಾ ಇದೆ. ಅನಾಮಿಕ ಗುರುತಿಸಿರುವಂತಹ 13 ಜಾಗಗಳ ಉತ್ಖನನ ಕಾರ್ಯವನ್ನ ಮಾಡೋದಕ್ಕೆ ಮುಂದಾಗಿದೆ. ಈವರೆಗೂ ಕೂಡ ಅಗೆದ 5 ಗುಂಡಿಗಳಲ್ಲೂ ಕೂಡ ಯಾವುದೇ ಅವಶೇಷಗಳು ಪತ್ತೆ ಆಗಿಲ್ಲ. ಇಂದು ಕೂಡ ಮುಂದುವರಿಯಲಿದೆ ಎಸ್ಐಟಿ ಕಾರ್ಯಾಚರಣೆ. ಅನಾಮಿಕ ಗುರುತಿಸಿರುವಂತಹ 13 ಜಾಗಗಳನ್ನ ಅಗೆದು ತೆಗೆಯಲಾಗಿದೆ. ಅಗೆದರೂ ಇಲ್ಲ, ಬಗೆದರೂ ಇಲ್ಲ. 5 ಜಾಗದಲ್ಲಿ ಏನು ಗುಂಡಿಗಳನ್ನ ತೋಡಿ ಅಗೆದು ಬಗೆದು ಮಾಡಿ ಆಯಿತು, ಆದರೆ ಯಾವುದೇ ಅವಶೇಷಗಳು ಪತ್ತೆ ಆಗಿಲ್ಲ. ಇಂದು ಕೂಡ ಮುಂದುವರಿಯುತ್ತೆ ಎಸ್ಐಟಿ ಕಾರ್ಯಾಚರಣೆ. ಅನಾಮಿಕ ವ್ಯಕ್ತಿ ತೋರಿಸಿದಂತಹ ಇನ್ನುಳಿದ 8 ಸ್ಥಳಗಳಲ್ಲಿ ಅಗೆದು ಬಗೆದು ಯಾವುದಾದರೂ ಅವಶೇಷಗಳು ಲಭ್ಯ ಆಗತ್ತಾ ಅಂತ ಹೇಳಿ ನೋಡೋದಕ್ಕೆ ಮುಂದಾಗಿದೆ ಎಸ್ಐಟಿ ತಂಡ. ಇಂದಿನ ಶೋಧ ಕಾರ್ಯದಲ್ಲೂ ಕೂಡ ಬುರುಡೆ ಸಿಗದಿದ್ರೆ ಮುಂದೇನು ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. 13 ಜಾಗಗಳಲ್ಲೂ ಕೂಡ ಕಳೆಬರಹ ಸಿಗದೆ ಹೋದರೆ ಎಸ್ಐಟಿ ಏನ್ ಮಾಡುತ್ತೆ ಅನ್ನುವಂಥದ್ದು. ಎಸ್ಐಟಿಯಿಂದ ಈಗಾಗಲೇ ಪ್ಲಾನ್ ಬಿ ಹಾಗೂ ಪ್ಲಾನ್ ಸಿ ಕೂಡ ರೆಡಿ ಇದೆ ಅಂತ ಹೇಳಲಾಗ್ತಾ ಇದೆ. 13 ಜಾಗದಲ್ಲೂ ಕೂಡ ಕಳೆಬರಹ ಸಿಗದೆ ಹೋದ್ರೆ ಎಸ್ಐಟಿ ಏನ್ ಮಾಡುತ್ತೆ, ಅವಶೇಷ ಸಿಗದೆ ಹೋದ್ರೆ ಏನ್ ಮಾಡುತ್ತೆ. ಎಸ್ಐಟಿಯಿಂದ ಈಗಾಗಲೇ ಪ್ಲಾನ್ ಬಿ ಪ್ಲಾನ್ ಸಿ ಎಲ್ಲವೂ ರೆಡಿ ಇದೆ ಅಂತ ಹೇಳಲಾಗ್ತಾ ಇದೆ. ಭಾರಿ ಕುತೂಹಲವನ್ನ ಮೂಡಿಸಿದೆ ಎಸ್ಐಟಿಯ ಪ್ಲಾನ್ ಬಿ ಹಾಗೂ ಪ್ಲಾನ್ ಸಿ. ಇಂದಿನ ಶೋಧ ಕಾರ್ಯದಲ್ಲೂ ಕೂಡ ಅವಶೇಷಗಳು ಪತ್ತೆ ಆಗದೆ ಹೋದ್ರೆ ಈ ಒಂದು ತನಿಖೆ ಯಾವ ರೀತಿಯಲ್ಲಿ ತಿರುವನ್ನ ಪಡೆದುಕೊಳ್ಳುತ್ತೆ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ಒಂದು ತನಿಖೆ. ನೂರಾರು ಶವಗಳನ್ನ ತಾನು ಅದೇ ಜಾಗದಲ್ಲಿ ಬರಿ ಮಾಡಿದ್ದೀನಿ ಅಂತೇನು ಹೇಳ್ಕೊಂಡು ಅನಾಮಿಕ ವ್ಯಕ್ತಿ ಬಂದಿದ್ದ. ಅದೇ ಆಧಾರದಲ್ಲಿ ಎಸ್ಐಟಿ ತನಿಖೆಗೆ ಇಳಿದಿತ್ತು. ಅವನನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡುವಂತಹ ಪ್ರಕ್ರಿಯೆಯನ್ನ ಕೂಡ ನಡೆಸಿದ್ರು. ಆ ಸ್ಥಳವನ್ನ ಗುರುತಿಸಿ ಶೋಧ ಕಾರ್ಯಾಚರಣೆಗೆ ಕೂಡ ಇಳಿದಿದ್ರು. 5 ಗುರುತಿಸಿದಂತಹ 5 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆಯನ್ನ ನಡೆಸಿದ್ರು. ಆ ಒಂದು ಪ್ರದೇಶದಲ್ಲಿ ದಟ್ಟ ಕಾಡು, ನಿರಂತರವಾಗಿ ಜಿಟಿ ಜಿಟಿ ಮಳೆ, ಆ ಎಲ್ಲ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆ ಕೂಡ ಅನಾಮಿಕ ವ್ಯಕ್ತಿ ಹೇಳಿದಂತಹ ಸ್ಥಳವನ್ನ ಅಗೆದು ಬಗೆದು ಶೋಧ ಕಾರ್ಯಾಚರಣೆಯನ್ನ ನಡೆಸಲಾಯಿತು. 5 ಸ್ಥಳಗಳಲ್ಲಿಯೂ ಕೂಡ ಯಾವುದೇ ಕಳೆಬರ ಯಾವುದು ಏನು ಸಿಗ್ಲಿಲ್ಲ. ಈಗ ಮುಂದಿನ ಹಣೆ ಬರಕ್ಕೆ ಹೊಣೆ ಯಾರು ಅನ್ನುವಂತಾಗಿದೆ. ಸಿಗದೆ ಹೋದ್ರೆ 13 ಸ್ಥಳಗಳಲ್ಲಿಯೂ ಕೂಡ ಸಿಗದೆ ಹೋದ್ರೆ ಮುಂದೆ ಏನು, ಹೇಗೆ ನಡೆಯುತ್ತೆ ಮುಂದಿನ ತನಿಖೆ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಈಗ ಈ ಒಂದು ಪ್ಲಾನ್ ಎ ಏನು ಮಾಡ್ತಾ ಇದ್ದಾರೆ, ಇದು ವರ್ಕೌಟ್ ಆಗದೆ ಹೋದ್ರೆ 13 ಸ್ಥಳಗಳಲ್ಲೂ ಕೂಡ ಯಾವುದೇ ಅವಶೇಷಗಳು ಪತ್ತೆ ಆಗಿಲ್ಲ ಅಂತ ಆದ್ರೆ ಪ್ಲಾನ್ ಬಿ ಹಾಗೂ ಪ್ಲಾನ್ ಸಿ ಯನ್ನ ಕೂಡ ಎಸ್ಐಟಿ ತಂಡ ಇಟ್ಕೊಂಡಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಹಾಗಾದ್ರೆ ಈ ಪ್ಲಾನ್ ಬಿ ಪ್ಲಾನ್ ಸಿ ಏನಾಗಿರುತ್ತೆ, ಯಾವ ಒಂದು ರೀತಿಯಲ್ಲಿ ತನಿಖೆ ನಡೆಯುತ್ತೆ, ಯಾವ ಜಾಡನ್ನ ಹಿಡಿದು ತನಿಖೆ ಮುಂದುವರಿಯುತ್ತೆ ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ. ಅನಾಮಿಕ ಗುರುತಿಸಿದಂತಹ 13 ಸ್ಥಳಗಳಲ್ಲೂ ಏನು ಶೋಧ ಕಾರ್ಯಾಚರಣೆ ನಡೀಬೇಕಾಗಿದೆ. ಈಗಾಗಲೇ 2 ದಿನಗಳಿಂದ 5 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆದಿದೆ. ಇನ್ನು ಬಾಕಿ ಇರುವಂತಹ 8 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೀಬೇಕಾಗಿದೆ. ಇವತ್ತು ಕೂಡ ಶೋಧ ಕಾರ್ಯಾಚರಣೆಗೆ ಇಳಿದಿದೆ ಎಸ್ಐಟಿ ತಂಡ. ಎಸ್ಐಟಿ ಪ್ಲಾನ್ ಬಿ ಮತ್ತು ಸಿ ಏನು ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ. ಯಾಕೆಂದ್ರೆ ಈಗಾಗಲೇ 5 ಸ್ಥಳಗಳನ್ನ ಅಗೆದು ಬಗೆದು ಮಾಡಿ ಆಯಿತು, ಆದರೆ ಎಷ್ಟೇ ಮಾಡಿದ್ರು ಕೂಡ ಅವಶೇಷ ಮಾತ್ರ ಪತ್ತೆ ಆಗಿಲ್ಲ. ಹಾಗಾಗಿ ಎ ವರ್ಕೌಟ್ ಆಗದೆ ಹೋದ್ರೆ ಪ್ಲಾನ್ ಬಿ ಮತ್ತು ಪ್ಲಾನ್ ಸಿ ಇಟ್ಕೊಂಡಿದ್ದಾರೆ ಎಸ್ಐಟಿ ತಂಡ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಹಾಗಾದ್ರೆ ಪ್ಲಾನ್ ಬಿ ಮತ್ತು ಪ್ಲಾನ್ ಸಿ ಏನಾಗಿರುತ್ತೆ ನಮ್ಗೆ ಹೇಳ್ತಾರ ಅವರು, ಗೊತ್ತಿಲ್ಲ. ಎಸ್ಐಟಿಯ ಮುಂದಿನ ಪ್ಲಾನ್ಗಳು ಯಾವುದು ಅನ್ನುವಂಥದ್ದು ಈಗ ಇರುವಂತಹ ಕುತೂಹಲ. ದೂರುದಾರ ಗುರುತಿಸಿದ ಸ್ಥಳಗಳ ಬಗ್ಗೆ ಮರು ವಿಮರ್ಶೆಯನ್ನ ಮಾಡಬಹುದು ಅನ್ನುವಂಥದ್ದು. ದೂರುದಾರ ಏನು ಗುರುತಿಸಿದ್ದಾನೆ ಸ್ಥಳವನ್ನ, ಆ ಸ್ಥಳವನ್ನ ಮರು ವಿಮರ್ಶೆ ಮಾಡಬಹುದು. ಆ ಸ್ಥಳಗಳನ್ನ ಮತ್ತೊಮ್ಮೆ ಎಚ್ಚರಿಕೆಯಿಂದ
ಪರಿಶೀಲಿಸಬಹುದು. ಇದು ಆಗಬಹುದು, ಹೋಗಬಹುದು ಅನ್ನುವಂಥದ್ದು ಊಹೆಗಳು ಅಷ್ಟೇ. ಇನ್ನು ಯಾವುದೇ ತಪ್ಪು ಗುರುತಿಸುವಿಕೆ ಸರಿಪಡಿಸೋದಕ್ಕೆ ಕಾರ್ಯನಿರ್ವಹಣೆಯನ್ನ ಮಾಡಬಹುದು. ಏನಾದ್ರೂ ತಪ್ಪಾಗಿ ಗುರುತಿಸ್ಬಿಟ್ಟಿದ್ದಾನ ಆತ ಅಂತ ಹೇಳಿ, ಯಾಕೆಂದ್ರೆ 20 ವರ್ಷಗಳ ಹಿಂದೆ ನಡೆದಂಥದ್ದು ಒಂದ್ ಸ್ವಲ್ಪ ಆಚೀಚೆ ಆಗಿರಬಹುದಾ ಅಂತ ಹೇಳಿ ಆ ನಿಟ್ಟಿನಲ್ಲಿ ಕೂಡ ಒಂದು ಅವಲೋಕನವನ್ನ ನಡೆಸಿ ಮುಂದಿನ ಕಾರ್ಯಾಚರಣೆಗೆ ಇಳಿಬಹುದು ಅಂತ ಹೇಳಿ. ಹಾಗೇನೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಬಳಸಿ ಭೂಮಿಯೊಳಗಿನ ಅಸಾಮಾನ್ಯತೆಯನ್ನ ಪತ್ತೆ ಹಚ್ಚಿಸುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ. ಈಗ ತಂತ್ರಜ್ಞಾನ ಕೂಡ ಡೆವಲಪ್ ಆಗಿದೆ, ಮೊದಲಿನಂತೆ ಇಲ್ಲ. ಎಲ್ಲವನ್ನು ಕೂಡ ಅಗೆದೇ ನೋಡ್ಬೇಕು, ಅಲ್ಲಿ ಏನಿದೆ ಅಂತೇಳಿ ಮ್ಯಾನ್ಯುಯಲ್ ಆಗೇ ಮಾಡಬೇಕು ಅಂತೇನು ಇಲ್ಲ. ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡರ್ ಅನ್ನ ಬಳಸಿ ಭೂಮಿಯ ಅಂತರಾಳದಲ್ಲಿ ಏನೇನ್ ಇದೆ ಅಂತೇಳಿ ಪರೀಕ್ಷಿಸಬಹುದಾಗತ್ತೆ. ಭೂಮಿಯ ಅಡಿಪದರದಲ್ಲಿ ಈಗ ಮನುಷ್ಯನ ದೇಹವನ್ನ ಎಕ್ಸ್ರೇ ಮಾಡಿದ್ರೆ ಹೇಗೆ ಒಳಗಡೆ ಏನಿದೆ, ಎಲುಬು ಎಲ್ಲೆಲ್ಲಿ ಏನೇನಾಗಿದೆ, ಸ್ಕ್ಯಾನಿಂಗ್ ಮಾಡಿದ್ರೆ ಒಳಗಡೆ ಪದರದಲ್ಲಿ ಏನೇನ್ ಇರುತ್ತೆ, ಏನೇನ್ ಆಗಿದೆ, ಯಾವೆಲ್ಲ ಒಂದು ಅಬ್ನಾರ್ಮಲ್ ಕಂಡೀಷನ್ಸ್ ಡೆವಲಪ್ ಆಗಿದೆ ಅಂತ ಹೇಳಿ ಹೇಗೆ ಗುರುತಿಸ್ತೀವೋ ಅದೇ ರೀತಿಯಲ್ಲಿ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡರ್ ಅನ್ನ ಬಳಸಿ ಭೂಮಿಯೊಳಗಿನ ಅಸಾಮಾನ್ಯತೆಯನ್ನ ಪತ್ತೆ ಹಚ್ಚಿಸುವ ಸಾಧ್ಯತೆ ಇದೆ ಅಂತ ಹೇಳಿ. ಹಾಗೇನೆ ದೂರುದಾರನ ಹೇಳಿಕೆಯ ವಿಶ್ವಾಸಾರ್ಹತೆಯನ್ನ ಕೂಡ ಪರಿಶೀಲಿಸಬಹುದು. ಇದು ಕೂಡ ಒಂದು ಬಹುಮುಖ್ಯವಾದ ಅಂಶ. ಆತನ ವಿಶ್ವಾಸಾರ್ಹತೆ ಎಷ್ಟು, ಆತನ ದೂರಿನ ಆತ ನೀಡಿರುವಂತಹ ಹೇಳಿಕೆಯ ವಿಶ್ವಾಸಾರ್ಹತೆ ಎಷ್ಟು ಅನ್ನೋದನ್ನ ಕೂಡ ಪರಿಶೀಲಿಸಬಹುದು. ಇನ್ನು ಅನಾಮಿಕನಿಗೆ ಬ್ರೈನ್ ಮ್ಯಾಪಿಂಗ್ ಅನ್ನ ಕೂಡ ಮಾಡಬಹುದು. ಆ ಅನಾಮಿಕ ವ್ಯಕ್ತಿ, ಮುಸುಕುದಾರಿ ವ್ಯಕ್ತಿ ಏನು ಗುರುತಿಸಿದ್ದಾನೆ, ಇಂತಲ್ಲಿಯೇ ತಾನು ಶವವನ್ನ ಹೂತಿದ್ದೆ ಅಂತ ಹೇಳಿ ಹೇಳಿದ್ದಾನೆ, ಆತನ ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡಿ ಸತ್ಯಾಸತ್ಯತೆಯನ್ನ ಪರೀಕ್ಷಿಸಬಹುದು. ಪಾಲಿಗ್ರಾಫ್ ಪರೀಕ್ಷೆ ಅಂತ ಹೇಳ್ತಾರೆ. ಆ ಒಂದು ಪರೀಕ್ಷೆಯನ್ನ ಮಾಡಿ ಆತನ ಮನಸ್ಸಿನಲ್ಲಿ ಇರುವಂತಹ ನಿಜಾಂಶ ಏನು, ಅವನು ಮನಸ್ಸಿನಲ್ಲಿ ಒಂದಿಟ್ಕೊಂಡು ಹೊರಗಡೆಯಿಂದ ಇನ್ನೊಂದು ಹೇಳಿದ್ದಾನ, ಅಥವಾ ಅವನ ನೆನಪನ್ನ ಕೆದಕಿ ಸತ್ಯ ಏನು, ಎಲ್ಲಿ ಅಂತೇಳಿ ನಿಖರವಾಗಿ ಗುರುತಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಬಹುದು ಅನ್ನುವಂಥದ್ದು. ಇನ್ನು ದೂರುದಾರನ ಮಾಹಿತಿ ಸುಳ್ಳಾದ್ರೆ ಆತನ ವಿರುದ್ಧ ಕಾನೂನು ಕ್ರಮವನ್ನ ತೆಗೆದುಕೊಳ್ಳುವ ಸಾಧ್ಯತೆಗಳು ಕೂಡ ಇರುತ್ತೆ. ಅದನ್ನು ಕೂಡ ನ್ಯಾಯಾಲಯದಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಏನು ಅವನು ಹೇಳಿಕೆಯನ್ನ ನೀಡಿರ್ತಾನೆ, ನ್ಯಾಯಾಧೀಶರ ಮುಂದೆ ಆತ ಏನು ಹೇಳಿಕೆಯನ್ನ ನೀಡಿರ್ತಾನೆ, ಆ ರೀತಿಯಾದಂತಹ ಒಂದು ಅಂಶಗಳನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ತಾನು ಹೇಳಿರುವಂತಹ ಮಾಹಿತಿಗಳು ಎಲ್ಲವೂ ಕೂಡ ಸತ್ಯವಾದದ್ದು, ಇದಕ್ಕೆ ವಿರುದ್ಧವಾಗಿ ಏನಾದ್ರೂ ರಿಸಲ್ಟ್ ಬಂದ ಪಕ್ಷದಲ್ಲಿ ತನ್ನನ್ನ ಕಸ್ಟಡಿಗೆ ತೆಗೆದುಕೊಳ್ಳಬಹುದು ಅನ್ನುವಂತಹ ರೀತಿಯಲ್ಲಿ ಕೂಡ ಹೇಳಿಕೆಯನ್ನ ನೀಡಲಾಗಿರುತ್ತೆ. ಆ ನಿಟ್ಟಿನಲ್ಲಿ ಕೂಡ ತನಿಖೆ ನಡೆಸಬಹುದು. ಆತ ನೀಡಿರುವಂತಹ ಮಾಹಿತಿ ಸುಳ್ಳಾದರೆ ಆತನ ವಿರುದ್ಧವೇ ಕಾನೂನು ಕ್ರಮವನ್ನ ಜರುಗಿಸಬಹುದು. ಯಾಕೆಂದ್ರೆ ನ್ಯಾಯಾಲಯದ ದಿಕ್ಕನ್ನು ತಪ್ಪಿಸುವ, ಎಸ್ಐಟಿ ತಂಡದ ದಿಕ್ಕನ್ನು ತಪ್ಪಿಸುವ ಕೆಲಸವನ್ನ ಈತ ಮಾಡಿದ್ದಾನೆ. ನ್ಯಾಯಾಲಯದ ಹಾಗೂ ಎಸ್ಐಟಿ ತಂಡದ ಹಾಗೂ ಇಡೀ ಒಂದು ತನಿಖಾ ತಂಡದ ಸಮಯ, ಹಣ, ಶ್ರಮ ಎಲ್ಲವನ್ನ ಕೂಡ ಈತ ವ್ಯರ್ಥ ಮಾಡಿದ್ದಾನೆ ಅಂತ ಹೇಳಿ ಆತನ ವಿರುದ್ಧವೇ ಕ್ರಮವನ್ನ ಕೂಡ ಜರುಗಿಸಬಹುದಾದಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಇರುತ್ತೆ. ಇನ್ನು 13 ಸ್ಥಳ ಬಿಟ್ಟು ಇತರ ಸಂಭಾವ್ಯ ಸ್ಥಳಗಳನ್ನ ಕೂಡ ಗುರುತಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಆಯ್ತಪ್ಪ, 13 ಸ್ಥಳವನ್ನ ಇಂತಲ್ಲೇ ನಾನು ಶವವನ್ನ ಹೂತಿಟ್ಟಿದ್ದೇನೆ ತಾನು ಅಂತೇನು ಆತ ಹೇಳಿದ್ದಾನೆ, ಅನಾಮಿಕ ಮುಸುಕುದಾರಿ ವ್ಯಕ್ತಿ. ಆ ಸ್ಥಳವನ್ನ ಬಿಟ್ಟು ಇನ್ಯಾವುದಾದ್ರೂ ನೀನು ಸ್ಥಳದಲ್ಲಿ ಶವವನ್ನ ಹೂತಿದ್ದೀಯಾ, ಆ ಬಗ್ಗೆ ಏನಾದ್ರೂ ಮಾಹಿತಿ ಇದ್ರೆ ಹೇಳು, ಬೇರೆ ಎಲ್ಲಿ ಏನಾದ್ರೂ ಮಾಡಿದೀಯಾ, ಮತ್ತೊಂದ್ಸತಿ ಜ್ಞಾಪಕ ಮಾಡ್ಕೊಂಡು ಹೇಳು ಅಂತ ಹೇಳಿದ ಪಕ್ಷದಲ್ಲಿ ಆತ ಇನ್ನೊಂದಷ್ಟು ನಂಬರ್ಗಳನ್ನ ಹೇಳ್ಬಹುದು, ಅಂತಲ್ಲಿ ಇಂತಲ್ಲಿ ಅಂತ ಮತ್ತೊಂದಿಷ್ಟು ಜಾಗವನ್ನ ಕೂಡ ಗುರುತಿಸುವಂತಹ ಸಾಧ್ಯತೆ ಕೂಡ ಇದೆ. ಹಾಗೆ ಕೂಡ ಮಾಡುವಂತಹ ಸಂಭಾವ್ಯತೆ ಇದೆ. ಪ್ರೊಬಾಬಿಲಿಟೀಸ್, ದೀಸ್ ಆರ್ ಆಲ್ ಪ್ರೊಬಾಬಿಲಿಟೀಸ್. ನೇತ್ರಾವತಿ ಬಳಿಯ ಅಜಿಕುರಿ ರಸ್ತೆ, ಕನ್ಯಾಡಿ ಖಾಸಗಿ ಜಾಗಗಳ ತನಿಖೆಯನ್ನ ಕೂಡ ಮಾಡಲಾಗುತ್ತೆ. ಆ ಒಂದು ಜಾಗದಲ್ಲಿ ಏನು ಪದೇ ಪದೇ ಮೆನ್ಷನ್ ಮಾಡ್ತಾ ಇದ್ದಾರೆ, ಆ ಜಾಗವನ್ನ ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಇವೆಲ್ಲವೂ ಕೂಡ ಎಸ್ಐಟಿಯ ಪ್ಲಾನ್ಗಳು, ಪ್ಲಾನ್ ಬಿ ಮತ್ತು ಪ್ಲಾನ್ ಸಿ ಗಳು. ಈ ಒಂದು ಏನು 13 ಜಾಗಗಳಲ್ಲಿ ಮುಸುಕುದಾರಿ ಅನಾಮಿಕ ವ್ಯಕ್ತಿ ಗುರುತಿಸಿದಂತಹ 13 ಜಾಗಗಳಲ್ಲಿ ಕೂಡ ಅವಶೇಷಗಳು ಪತ್ತೆಯಾಗದೆ ಇದ್ದ ಪಕ್ಷದಲ್ಲಿ ಈ ಎಲ್ಲಾ ಸಾಧ್ಯತೆಗಳನ್ನ ನೋಡ್ಕೊಳ್ಳುತ್ತೆ ಎಸ್ಐಟಿ ತಂಡ.